ಕೈಯಿಂದ ಅವ್ರ ತಲೆಯೆಲ್ಲ ನೇವರಿಸ್ಬಿಟ್ಟು ಎತ್ತಿ ಎಲ್ಲರಿಗೂ ಒಂದು ಕೃಪೆಯ ಧಾರಣೆ ಸುರಿಸ್ಬಿಡ್ತಾರೆ. ಅಲ್ಲಿದ್ದ ಭಕ್ತರಿಗೆಲ್ಲನೂ ಅವತ್ತಿನಿಂದ ಇವತ್ತಿನವರೆಗೂ ಅಲ್ಲಿ ಶ್ರೀಮಾತೆ ಕೃಪೆ ಹರಿತಾನೆ ಐತೆ. ಬಂದ ಭಕ್ತರುಗಳ ಎಲ್ಲಾರ್ಗು ನಮ್ಮ ಶ್ರೀಮಾತೆ ಕೃಪೆ ಈ ಕಡೆ ಜನಕ್ಕೆ ಕೊಡಿಸಿದ್ದಾರೆ ಅಂದರೆ ಈ ಸ್ವಾಮೀಜಿನೇ ಅದಕ್ಕೆ ಕಾರಣ. ಹಂಗಾಗ್ಬಿಟ್ಟು ಈ ಕಡೆ ನಮ್ಮ ಕಡೆ ಏನಿದ್ದು ಸ್ವಾಮಿ ರಾಮಕೃಷ್ಣಾನಂದ ಜಯಂತಿನ ಭಾಳ ಅದ್ದೂರಿಯಾಗಿ ಆಚರಿಸ್ತಾರಂತೆ. ಬೇರೆ ಕಡೆನೂ ಮಾಡ್ತಾರೆ ಆಶ್ರಮ ಕಡೆ, ಆದರೆ ನಮ್ಮ ಕಡೆ ಒಂದು ವಿಶೇಷವಾಗಿ ಆಚರಿಸ್ತಾರೆ ಸ್ವಾಮಿ ರಾಮಕೃಷ್ಣಾನಂದನ್ನು. ಇವರಿಗೆ ರಾಮಕೃಷ್ಣರಲ್ಲಿ ಎಷ್ಟು ಗುರುಭಕ್ತಿ ಇತ್ತು, ಸ್ವಾಮೀಜಿಯವರಲ್ಲೂ ಸ್ವಾಮಿ ವಿವೇಕಾನಂದರಲ್ಲೂ ಅಷ್ಟೇ ಒಂದು ಗುರುಭಕ್ತಿ ಇತ್ತಂತೆ. ಏನೇ ಕೆಲಸ ಮಾಡಲಿ ಅವ್ರು ಎಲ್ಲಿಗೇ ಹೋಗಲಿ ಸ್ವಾಮೀಜಿ ಅಂದರೆ ಸ್ವಾಮಿ ವಿವೇಕಾನಂದರು ಅವ್ರನ್ನ ಅಷ್ಟೊಂದು ಭಕ್ತಿಯಿಂದ ನೋಡ್ಕೊತಿದ್ರು. ರಾಮಕೃಷ್ಣರಿಗೆ ಎಷ್ಟು ಭಕ್ತಿ ಕೊಟ್ಟಿದ್ರು, ಪ್ರೇಮ ಕೊಟ್ಟಿದ್ದಾರೆ. ಅದೇ ಥರ ಒಂದ್ಸರಿ ಸ್ವಾಮೀಜಿಯವರು ಅಮೇರಿಕಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದ್ದಾರಂತೆ. ಆಗ ಇವ್ರನ್ನ ಮದ್ರಾಸಿಂದನೇ ಕಲ್ಕತ್ತಾದಿಂದ ಮದ್ರಾಸ್ನಿಂದ ಹೋಗ್ತಾ ಇತ್ತಂತೆ ದೋಣಿ. ಆವಾಗ ಮದ್ರಾಸಲ್ಲಿ ಪ್ಲೇಗ್ ರೋಗ ಆಯಿತು. ಅಲ್ಲಿ ದೋಣಿ ನಿಲ್ಲಿಸಂಗಿಲ್ಲ. ಸ್ವಾಮೀಜಿಯವರೇ ಹೋಗ್ತಿರೋ ದೋಣಿ ಸಮುದ್ರದ ಮಧ್ಯೆ ನಿಲ್ಲಿಸುತ್ತೆ. ಆಗ ಇವ್ರಿಗೆ ಗೊತ್ತಾಗುತ್ತೆ, ರಾಮಕೃಷ್ಣಾನಂದ ಸ್ವಾಮೀಜಿಯವರಿಗೆ ಗೊತ್ತಾಗುತ್ತೆ ಸ್ವಾಮೀಜಿಯವರು ಅಮೇರಿಕ ಹೋಗ್ತಿದ್ದಾರೆ, ದೋಣಿ ಬಂತು ಅಂತ. ಆಗ ಏನು ಮಾಡಬೇಕು, ಇನ್ನೊಂದು ದೋಣಿ ಎತ್ಕೊಂಡು ಹೋಗಿ ಆ ದೋಣಿ ಹತ್ರ ನಿಂತ್ಕೊಂಡು ಸ್ವಾಮೀಜಿಯವ್ರಿಗೆ ಅಲ್ಲೇ ನನಗೆ ನಿಮ್ಮ ಪಾದ ಸ್ಪರ್ಶ ಮಾಡಿ ನಮಸ್ಕಾರ ಮಾಡೋಕ್ಕಾಗ್ತಾ ಇಲ್ಲ, ಮತ್ತು ಇವರೊಂದು ದೋಣಿಯಲ್ಲಿ ಅವರೊಂದು ದೋಣಿನಲ್ಲೇ ಪ್ರದಕ್ಷಿಣೆ ಮಾಡಿಬಿಟ್ಟು ಅವ್ರಿಗೆ ಅಲ್ಲೇ ಪ್ರಣಾಮ ಮಾಡಿ ಹೇಳ್ತಾರಂತೆ. ಹೋಗಿ ಬರುತ್ತೆ, ಅವ್ರಿಗೆ ವಿಶ್ ಮಾಡ್ತಾರೆ. ಅಮೇರಿಕಕ್ಕೆ ಹೋಗಿ ಬರೋದಕ್ಕೆ 2ನೇ ಸರಿ ಹೊರಟಿರ್ತಾರಂತೆ. ಆಗ ಅಷ್ಟೊಂದು ಗುರುಭಕ್ತಿ ಇಟ್ಕೊಂಡಿರ್ತಾರಂತೆ ಇವರು ಸ್ವಾಮಿ ರಾಮಕೃಷ್ಣಾನಂದ ಅವರಿಗೆ. ಅವರು ಸ್ವಾಮಿ ರಾಮಕೃಷ್ಣವ್ರ ಮಹಾತ್ಯಾಗ ಆದಮೇಲೆ ಅವ್ರು ಪೂಜೆ ಮಾಡೋಕ್ಕೆ ಇವ್ರನ್ನೇ ಇಟ್ಟಿರ್ತಾರಂತೆ. ಎಷ್ಟು ಒಂದು ಭಕ್ತಿಯಿಂದ ಅಂದರೆ ಅವ್ರ ಫೋಟೋ ಅನ್ನೋ ಭಾವನೆನೇ ಇರಲಿಲ್ಲ ಅಂತಾರೆ. ರಾತ್ರಿ ಮಲಗಿದ್ರೆ ಪರ್ದೆ ಕಟ್ಬಿಟ್ಟು ಸೆಕೆ ಆಗುತ್ತೆ ಅಂತ ಬೀಸಿನಕ್ಕೆ ತಗೊಂಡು ಗಾಳಿ ಬೀಸ್ತಾ ಇರ್ತಾರಂತೆ. ಇವರು ಜೀವಂತವಾಗೇ ಇದ್ದಾರೆ. ಫೋಟೋ ಅನ್ನೋ ಭಾವನೆ, ನಾವು ಅದೇ ಥರ ಭಾವನೆ ಇಟ್ಕೊಂಡು ನಾವು ಪೂಜೆ ಮಾಡೋ ರೀತಿನೇ ಬೇರೆ ಇರುತ್ತೆ. ಫೋಟೋ ಅಂತ ಭಾವಿಸ್ಕೊಂಡು ಪೂಜೆ ಮಾಡೋ ರೀತಿ ಇರುತ್ತೆ. ಸಾಕ್ಷಾತ್ ಶಿವನೇ ಇದ್ದಾನೆ, ಅಲ್ಲಿ ಭಗವಂತನೇ ಇದ್ದಾನೆ ಅನ್ನೋ ಥರ ಭಾವನೆ ಇಟ್ಕೊಂಡ್ರೆ ಅದು ಬೇರೆ ಥರನೇ ನಮಗೆ ಭಾವನೆ ಬರುತ್ತೆ. ಈ ಥರ ನಾನು ಶ್ರೀಮಾತೆಯವರು ಕೊಟ್ಟಿದ್ದೆ ಮನೆಯಲ್ಲಿ. ಈ ಥರನೂ ಅವರಿಂದನೇ ನಮಗೂ ಬರಲಿ ಅಂತ ಶ್ರೀಮಾತೆಯರ ಕೃಪೆ ಎಲ್ಲರಿಗೂ ನಮಗೆ ಸಿಗಲಿ ಅಂತ ಹೇಳ್ಬಿಟ್ಟು ಈಗ